ಅ. ನಾ. ಕೃಷ್ಣರಾಯ 1908 ರಿಂದ 1971. ಕಾದಂಬರಿ ಸಾರ್ವಭೌಮ ನೆಂಬ ಕೀರ್ತಿಗೆ ಭಾಜನರಾದ ಕನ್ನಡದ ಕಟ್ಟಾಳು, ಇವರ ಕುಲ ಕನ್ನಡದ ಕುಲ, ಧರ್ಮ ಕನ್ನಡದ ಧರ್ಮ, ಸಕಲ ಕರ್ಮವೂ ಕನ್ನಡಕ್ಕೆ ಮೀಸಲು. ಕನ್ನಡದೊಂದಿಗೆ ಆಧ್ಯಾತ್ಮವನ್ನು ಹೊಂದಿದ ಕೆಲವೇ ಜನರಲ್ಲಿಯ ನಾ. ಕೃ. ಒಬ್ಬರೆಂದರೆ ಖಂಡಿತವಾಗಿಯೂ ಅತಿಶಯೋಕ್ತಿಯಲ್ಲ. ಅರಕಲಗೂಡು ನರಸಿಂಗರಾಯರ ಮಗ ಕೃಷ್ಣರಾಯರ ಜನನ 1908 ಮೇ 9 ರಂದು ಕೋಲಾರದಲ್ಲಾಯಿತು. ತಂದೆ ಬೆಂಗಳೂರಿನ ಸಾಂಸ್ಕೃತಿಕ ವಲಯದಲ್ಲಿ ಕ್ರಿಯಾಶೀಲರಾದ ವ್ಯಕ್ತಿ. ಇದರಿಂದ ಕೃಷ್ಣರಾಯರಿಗೂ ಬಾಲ್ಯದಿಂದಲೇ ಕಲೆ, ಸಾಹಿತ್ಯ, ರಂಗಭೂಮಿಗಳ ಜೊತೆ ಒಡನಾಟ ಬೆಳೆಯಿತು. ಶಾಲೆಯಲ್ಲಿ ರಾಷ್ಟ್ರಾಭಿಮಾನ, ಜಾಗೃತಿ ಅಭಿಯಾನ ನಿರಂತರವಾಗಿ ಸಾಗಿತ್ತು. ಇದರಿಂದ ದೇಶಾಭಿಮಾನ ಮೂಡುವಲ್ಲಿ ಕಾರಣವಾಯಿತು. ವಿದ್ಯಾರ್ಥಿ ದೆಸೆಯಲ್ಲಿ ಎಂ. ಎಸ್. ಪುಟ್ಟಣ್ಣನವರ ಕಾದಂಬರಿಗಳನ್ನು ಬಹಳ ಓದುತ್ತಿದ್ದರು. ಗ್ರಂಥಾಲಯದಲ್ಲಿ ಹೆಚ್ಚಿಗೆ ಓದಿದ್ದು ಕಾದಂಬರಿಗಳನ್ನೇ. ಇಂತಹ ಅಭಿರುಚಿಯಿಂದ ತಮ್ಮ 16ನೇ ವಯಸ್ಸಿನಲ್ಲಿ ಮದುವೆಯೋ ಮನೆಹಾಳೋ ನಾಟಕ ಬರೆದು ಪ್ರದರ್ಶಿಸಿದರು. ಮೈಸೂರು ಸಮಾರಂಭವೊಂದರಲ್ಲಿ ಕವಿ ರವೀಂದ್ರನಾಥ ಟಾಗೋರರ ಭಾಷಣ ಇವರ ಹೃದಯ ಸೂರೆಗೊಂಡಿತು. ಅವರ ಚಿಂತನ ಬರಹಗಳಿಂದ ಪ್ರೇರಣೆಗೊಂಡು ಕಲ್ಕತ್ತಾದ ಶಾಂತಿನಿಕೇತನಕ್ಕೆ ಹೋದರು. ಅಲ್ಲಿನ ಉತ್ತಮ ಗ್ರಂಥಾಲಯ, ಹಿರಿಯರೊಡನೆ ಚರ್ಚೆ, ಸಂವಾದ, ಒಡನಾಟದಿಂದ ಹೊಸ ಚಿಂತನೆಗಳು ರೂಪುಗೊಂಡವು. ಆದರೆ ಬಂಗಾಳಿ ಜನರು ಕನ್ನಡವನ್ನು ಕೇವಲವಾಗಿ ಕಾಣುವುದು ಮಾತ್ರ ಇವರಿಗಿಷ್ಟವಾಗಲಿಲ್ಲ. ಅದರಿಂದ ಮನನೊಂದು ಮರಳಿ ತಾಯ್ತಾಡಿಗೆ ಬಂದರು. ಕನ್ನಡದ ಬಗ್ಗೆ ಕಳಕಳಿ ಹೊಂದಿದ ತಾರಾನಾಥರ ಭಾಷಣ ನಾಡುನುಡಿಯ ರಕ್ಷಣೆಗೆ ಕಂಕಣ ಕಟ್ಟಿ ನಿಲ್ಲುವಂತೆ ಮಾಡಿದವು. ಪದವಿಯನ್ನು ಮುಂಬಯಿಯಲ್ಲಿ ಮುಗಿಯಿಸಲು ನಡೆದರು. ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯವಾಗಲಿಲ್ಲ. ಆದರೆ ಅಲ್ಲಿ ಆಂಗ್ಲ ಭಾಷೆಯ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಮುಂಬಯಿ ಕಾನಿಕಲ್ ಮುಂತಾದ ಪತ್ರಿಕೆಗಳಿಗೆ ಅಂಕಣಕಾರರಾಗಿ ಸೇರಿದರು. ಕೆಲಕಾಲದಲ್ಲಿ ಮರಳಿ ಮಾತೃಭೂಮಿಗೆ ಬಂದು ವಿಶ್ವವಾಣಿ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಹೊಸ ಕಥೆಗಾರರ ಹುಟ್ಟಿಗೆ ಕಾರಣರಾಗಲು ಕಥಾಂಜಲಿ ಎಂಬ ಮಾಸಿಕವನ್ನು ಹೊರತಂದರು. ಬಿ. ಎಂ. ಶ್ರೀಯವರು ಕನ್ನಡ ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷರಾಗಿದ್ದಾಗ ಕನ್ನಡ ನುಡಿ ಪತ್ರಿಕೆಗಾಗಿಯ ನಾ. ಕೃ. ದುಡಿದರು. ಓರ್ವ ವ್ಯಕ್ತಿ ಸಾಹಿತ್ಯ, ಸಂಗೀತ, ಚಿತ್ರಕಲೆ, ಶಿಲ್ಪಕಲೆ, ಪತ್ರಿಕೋದ್ಯಮ, ಚಲನಚಿತ್ರ, ರಂಗಭೂಮಿ ಈ ರೀತಿಯಾಗಿ ಹಲವು ಕ್ಷೇತ್ರಗಳಲ್ಲಿ ವೈವಿಧ್ಯತೆಯನ್ನು ಮೆರೆದರು. ಅ. ನಾ. ಕೃ. ಸಾಹಿತ್ಯ ರಚನೆ ಕನ್ನಡದ ಡಿಂಡಿಮವನ್ನು ನುಡಿಸಿತು. ಸಣ್ಣಕತೆ, ಕಾದಂಬರಿ, ನಾಟಕ, ಜೀವನ ಚರಿತ್ರೆ, ವ್ಯಕ್ತಿಚಿತ್ರ, ವಿಮರ್ಶೆ, ಕಲಾವಿಮರ್ಶೆ, ಆತ್ಮಕಥನ, ಧರ್ಮ ಸಂಸ್ಕೃತಿಗಳ ಅಧ್ಯಯನದ ಅನುವಾದ, ವಿಚಾರ ಸಾಹಿತ್ಯ ಮುಂತಾದ ಸುಮಾರು 7,000 ಪುಟಗಳಷ್ಟು ವೈವಿಧ್ಯಮಯ, ಸಮೃದ್ಧ ಸಾಹಿತ್ಯವನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿ ಕನ್ನಡ ಸಾಹಿತ್ಯ ಶ್ರೀಮಂತಿಕೆಯನ್ನು ಹೆಚ್ಚಿಸಿದರು. ಇವರನ್ನು ಆಪ್ತವಲಯ ಕರೆಯುತ್ತಿದ್ದುದು ಕಾದಂಬರಿ ಕಾರ್ಖಾನೆ ಎಂದು. ಇವರು ರಚಿಸಿದ್ದು 112 ಕಾದಂಬರಿಗಳನ್ನು ಒಂದೇ ವೇಳೆಗೆ ಐತಿಹಾಸಿಕ, ಸಾಮಾಜಿಕ ವಸ್ತುವನ್ನೊಳಗೊಂಡಂತಹ 3 ಕಾದಂಬರಿಗಳನ್ನು ಮುದ್ರಣಕ್ಕಾಗಿ ಕಳಿಸುತ್ತಿದ್ದರು. ಕೇವಲ ಇವರ ಕೃತಿಗಳು ಸಂಖ್ಯಾ ದೃಷ್ಟಿಯಿಂದ ಹೆಚ್ಚಿನವಲ್ಲ. ಅದರಲ್ಲಿನ ಪ್ರಯೋಗಶೀಲತೆ, ವಸ್ತು ವೈವಿಧ್ಯತೆ ಮೋಡಿ ಮಾಡುವ ಮಾಂತ್ರಿಕ ಶೈಲಿಯಿಂದ ಕನ್ನಡ ಓದುಗರ ಹೃದಯವನ್ನು ಗೆದ್ದರು. ಸಂಧ್ಯಾರಾಗ ಚಲನಚಿತ್ರವಾದ ಕಾದಂಬರಿ, ನಟ ಸಾರ್ವಭೌಮ ಗೃಹಲಕ್ಷ್ಮಿ, ಆಶೀರ್ವಾದ, ಜೀವನಯಾತ್ರೆ, ಕಾಗದದ ಹೂ, ಚೆನ್ನಮ್ಮನಂತಹ ಕಾದಂಬರಿಗಳು ಜನಮನದಲ್ಲಿ ರಾರಾಜಿಸಿದವು. ಶಿಲ್ಪಿ, ಅಗ್ನಿಕನ್ಯ ಮುಂತಾದ ಕಥಾಸಂಕಲನ, ಹಾಗೆ ರಂಗ ಬದುಕಿನ ನಂಟಿನಿಂದ ಹೊರಬಂದ 23 ನಾಟಕಗಳು. ಅವುಗಳಲ್ಲಿ ರಾಣಿ ಚೆನ್ನಮ್ಮ, ಬಸವೇಶ್ವರ, ರಜಪೂತ ಲಕ್ಷ್ಮಿ ಹಾಗೆ ಕನ್ನಡ ಸಂಸ್ಕೃತಿಯ ಬಹುಮುಖಿ ಬೆಳವಣಿಗೆಗೆ ಆ ಕುರಿತು ಗ್ರಂಥಗಳನ್ನು ಬರೆದರು.